2025ಕ್ಕೆ ಗುಡ್ ಬೈ ಹೇಳಿ 2026ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ರಾಜ್ಯದ ಜನ ತುದಿಗಾಲಲ್ಲಿ ನಿಂತಿದ್ದು ಸಾಕಷ್ಟು ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡಿಕೊಳ್ತಿದ್ದಾರೆ. ಇದೆಲ್ಲದರ ನಡುವೆ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಹಲವೆಡೆ ನಿಷೇಧಾಜ್ಞೆ ಹಾಕಲಾಗಿದೆ. ದೇವರಾಯನದುರ್ಗ, ನಾಮದ ಚಿಲುಮೆ ಹಾಗೂ ಮಂದಾರಗಿರಿ ಬೆಟ್ಟದಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಇಂದು ಸಂಜೆ 6ರಿಂದ ನಾಳೆ ಬೆಳಗ್ಗೆ 8 ಗಂಟೆ ಹಾಗೂ ನಾಳೆ ಸಂಜೆ 6ರಿಂದ ಜನವರಿ 2ರ ಬೆಳಗ್ಗೆ 8ರವರೆಗೆ 144 ನಿರ್ಬಂಧ ಹೇರಲಾಗಿದೆ. ಹೊಸ ವರ್ಷಕ್ಕೆ ದೇವಸ್ಥಾನಕ್ಕೆ ಹೋಗಲು ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಹಗಲು ಹೊತ್ತಿನಲ್ಲಿ ನಿರ್ಬಂಧ ಸಡಿಲಿಕೆ ಮಾಡಲಾಗಿದೆ. ದೇವರಾಯನದುರ್ಗ ಮೀಸಲು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಈ ಪ್ರದೇಶದಲ್ಲಿ ಹೊಸ ವರ್ಷಾಚರಣೆ ನೆಪದಲ್ಲಿ ಮೋಜು ಮಸ್ತಿ ಮಾಡದಂತೆ ನಿಷೇಧಾಜ್ಞೆ ಜಾರಿಯಾಗಿದೆ. ಒಟ್ಟಾರೆಯಾಗಿ ಇನ್ನೇನು ಹೊಸ ವರ್ಷಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು, ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ರಾಜ್ಯದ ಜನತೆ, ವಿಶ್ವದ ಜನತೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇದೆಲ್ಲದರ ಮಧ್ಯೆ ಕೆಲವರು ಹೊಸ ವರ್ಷವನ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ಪ್ರವಾಸಿ ತಾಣಗಳತ್ತ ತೆರಳಿದ್ರೆ, ಇನ್ನೂ ಕೆಲವು ಪ್ರದೇಶಗಳಲ್ಲಿ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಇದೆಲ್ಲದರ ನಡುವೆ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಹಲವೆಡೆ ನಿಷೇಧಾಜ್ಞೆಯನ್ನು ಕೂಡ ಹಾಕಲಾಗಿದ್ದು, ದೇವರಾಯನದುರ್ಗ, ನಾಮದ ಚಿಲುಮೆ ಹಾಗೂ ಮಂದಾರಗಿರಿ ಬೆಟ್ಟದಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಇಂದು ಸಂಜೆ 6ರಿಂದ ನಾಳೆ ಬೆಳಗ್ಗೆ 8 ಗಂಟೆ ಹಾಗೂ ನಾಳೆ ಸಂಜೆ 6ರಿಂದ ಜನವರಿ 2ರ ಬೆಳಗ್ಗೆ 8ರವರೆಗೂ ಕೂಡ 144 ನಿರ್ಬಂಧವನ್ನ ಹೇರಲಾಗಿದೆ. ಹೊಸ ವರ್ಷಕ್ಕೆ ದೇವಸ್ಥಾನಕ್ಕೆ ಹೋಗಲು ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಹಗಲು ಹೊತ್ತಿನಲ್ಲಿ ನಿರ್ಬಂಧವನ್ನ ಸಡಿಲಿಕೆ ಮಾಡಲಾಗಿದೆ. ಮಂದಾರಗಿರಿ, ದೇವರಾಯದುರ್ಗ ಸುತ್ತಮುತ್ತ 31st ರಾತ್ರಿ 6ರಿಂದ 1st 8 ತನಕ ಮತ್ತೆ 1st ಸಾಯಂಕಾಲ 6ರಿಂದ ನೆಕ್ಸ್ಟ್ ದಿನ 8 ತನಕ. ಮೊದಲ ನಾವು ಅಟೆಸ್ಟಚ್ 144 ಮಾಡ್ತಿದ್ವಿ. ಬಟ್ ದೇವರಾಯದುರ್ಗ ಬೆಟ್ಟಕ್ಕೆ ಟೆಂಪಲ್ಗೆ ಹೋಗೋವರಿಗೆ ಕಷ್ಟ ಆಗಬಾರದು ಅಂತ ಡೇ ಟೈಮ್ನಲ್ಲಿ ಈ ಸತಿ ನಾವು ಬ್ರೇಕ್ ಮಾಡಿ 2 ಸಮಯ 144 ತಗೊಳ್ಳಾಯಿತು. ಮಂದಾರಗಿರಿ, ದೇವರಾಯದುರ್ಗ ಸುತ್ತಮುತ್ತ 31st ರಾತ್ರಿ 6ರಿಂದ 1st 8 ತನಕ ಮತ್ತೆ 1st ಸಾಯಂಕಾಲ 6ರಿಂದ ನೆಕ್ಸ್ಟ್ ದಿನ 8 ತನಕ. ಮೊದಲ ನಾವು ಅಟೆಸ್ಟಚ್ 144 ಮಾಡ್ತಿದ್ವಿ. ಬಟ್ ದೇವರಾಯದುರ್ಗ ಬೆಟ್ಟಕ್ಕೆ ಟೆಂಪಲ್ಗೆ ಹೋಗೋವರಿಗೆ ಕಷ್ಟ ಆಗಬಾರದು ಅಂತ ಡೇ ಟೈಮ್ನಲ್ಲಿ ಈ ಸತಿ ನಾವು ಬ್ರೇಕ್